ವಿಚಾರ ಮಾಡ್ತಾ ಇರ್ತಾರೆ. ಮತ್ತು ಇವತ್ತೇನೋ ಕತ್ತೋಡಿಯವ್ರಿಗೆ ಹೊಂದಾಣಿಕೆ ಇಲ್ಲ. ಮೋಸ್ಟ್ಲಿ ಯಾವ ಸಂದರ್ಭದಲ್ಲಿ ಜಾರಕಿಹೊಳಿಗೆ ಮತ್ತು ಅವ್ರಿಗೆ ಭಿನ್ನಾಭಿಪ್ರಾಯ ಬರ್ತದೋ ಭಿನ್ನ ಮತ ಆಗ್ತದೋ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ಕೆಲಸಗಳು ಬೇಕಾಗ್ತಾವೆ, ಒಂದಿಷ್ಟು ಕೆಲಸಗಳು ಬೇಡ ಆಗ್ತಾವೆ. ಯಾವುದೋ ಸಂದರ್ಭದಲ್ಲಿ ಮತ್ತೆ ದೂರ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಈ ಹಿನ್ನೆಲೆಯಲ್ಲೇ ಈ ಒಂದೇನು ಬೆಳಗಾವಿ ಜಿಲ್ಲೆ ರಾಜಕೀಯದ ಇವತ್ತು ಮಾತ್ರ ಏನು ಜಾರಕಿಹೊಳಿ ಪ್ರಬಲರಾಗಿ ಕಂಡರು ಸಹಿತ ಈ ಅವ್ರ ಎದುರಾಳಿಗಳು ಮಾತ್ರ ತಮ್ಮದೇ ಆದ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಆ ದಿಶೆಯಲ್ಲೇ ಇಂದೆಲ್ಲ ನಾಳೆ ಒಂದು ಚಾಲೆಂಜ್ ಅಂತಂದು ಹೇಳ್ತಾರೆ. ಆ ದಿಶೆಯಲ್ಲಿ ಎಚ್ಚರಿಕೆನೂ ಸಹಿತ ವಹಿಸಬೇಕಾಗಿದೆ. ಮತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸತೀಶ್ ಅವ್ರೀಗ ತಮ್ಮ ಎಮ್ಕನಮರಡಿನ ಉಳಿಸ್ಕೋಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತದ ಇಲ್ಲಂತಲ್ಲ. ಯಾಕಂದ್ರೆ ಅವರು ಪ್ರಜ್ಞಾವಂತರಿದ್ದಾರೆ, ತಿಳುವಳಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಈಗಾಗಲೇ ಗೋಕಾಕನ್ನು ತಮ್ಮ ಸುಪರ್ದಿನಲ್ಲಿ ಇಟ್ಕೊಂಡಿದ್ದಾರೆ, ಅಲ್ಲೇ ಮತ್ತು ಅರಭಾವಿಯಲ್ಲೇ. ಅದೇ ರೀತಿ ಎಮ್ಕನಮರಡಿಯಲ್ಲೂ ಇಟ್ಕೊಳ್ಳುವಂಥ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಈ ಒಂದು ಎಮ್ಕನಮರಡಿಯಲ್ಲಿ ಸಪೋಸ್ ಏನಾದರೂ ಹುಂದ್ರಿ, ಅಷ್ಟಗಿ ಮತ್ತು ಕತ್ತಿ ಎ ಬಿ ಪಾಟೀಲ್ ಒಂದಾಗೆ ಅಲ್ಲಿ ಸತೀಶ್ ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾದ್ರೆ ಒಂದು ಸ್ವಲ್ಪ ಹೊರತ ಮಾತ್ರ ಜಾರಕಿಹೊಳಿ ಸೋದರಿಗೆ ಬೀಳುವಂಥ ಸಾಧ್ಯತೆ ಹೆಚ್ಚಿದ್ದಾವೆ. ಅದೇನೋ ಆಗಲಿ, ಇದು ರಾಜಕೀಯ. ಈ ದಿಶೆಯಲ್ಲೇ ಒಂದಿಷ್ಟು ರಾಜಕೀಯ ಹಿತಾಸಕ್ತಿ ಜನ ಕತ್ತಿಯವರ ಒಂದು ಜೊಳ್ಳವರು ಒಂದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ತೊಂದರೆಗಳು ಜಾರಕಿಹೊಳಿ ಸೋದರಿಗೆ ಬರ್ಬೋದೇನೋ. ನೋಡೋದು ರಾಜಕೀಯದಲ್ಲಿ ಏನೇನಾಗ್ತದೆ ಅಂತೇಳಿ. ಬಟ್ ಜಿಲ್ಲೆ ಮೇಲೆ ಇವರು ಒಂದು ಹಿಡಿತ ಸಾಧಿಸಲುವಾಗಿ ಒಂದು ರೀತಿ ಒಳಗಿಂದ ಹೋರಾಟಗಳನ್ನು, ಗುಪ್ತ ಮೀಟಿಂಗ್ಗಳನ್ನು, ತಮ್ಮದೇ ಅಂತ ಚಾಲ್ಗಳನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರ ಮೇಲೆ ಹಾಬಿ ಆಗ್ತಾರೆ, ಯಾರ ಮೇಲೆ ಪ್ರಭಾವಿ ಆಗ್ತಾರೆ ಅನ್ನೋದನ್ನು ಅದು ನೋಡ್ತಾ ಇದ್ದೀವಿ. ಅದೇ ಎಲ್ಲ ಮಧ್ಯದಲ್ಲಿ ಜನರ ಬದುಕಿಗೆ ಇನ್ನಷ್ಟು ಒಳ್ಳೆಯ ಆಗುವಂಥ ಕೆಲಸಗಳು ಆಗಲಿ, ರೈತರಿಗೆ ಮಾರ್ಕೆಟ್ ಸಿಗುವಂಥದ್ದಾಗಲಿ, ಇವ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ದೊಡ್ಡ ಲೀಡರ್ ಆಗ್ಬೋದು. ಯಾರೋ ಮಾಡಲಿ, ಅವ್ರು ಕತ್ತಿಯವರ ಮಾಡಲಿ, ಮಾತ್ರ ನಮ್ಮ ಜಾರಕಿಹೊಳಿ ಸಹೋದರರೇ ಮಾಡಲಿ, ಜನಪರವಾದ ಕೆಲಸಗಳಿಗೆ ಮಾಡೋದು ಇಬ್ಬರಿಗೂ ಸಾಧ್ಯದ. ಯಾಕಂದ್ರೆ ಇಬ್ಬರು ಅಷ್ಟು ಪ್ರಭಾವಿ ಇದ್ದಾರೆ, ಕತ್ತಿ ಮತ್ತು ನಮ್ಮ ಜಾರಕಿಹೊಳಿ ಅವರು. ಅದೇ ಕಾಲಕ್ಕೆ ನಮ್ಮ ಜೊಲ್ಲೆಯವರು ಸಹಿತ ಪ್ರಭಾವಿ ಇದ್ದಾರೆ. ಅವರು ಜನಪರವಾದ ಹೇಗಾರ ಶಾಲೆ, ಸ್ಕೂಲು, ಅದ್ರ ಜೊತೆಗೆ ಏನು ಸಂಸ್ಥೆಗಳನ್ನ ಕಟ್ಕೊಂಡು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಂತೂ ಸುದ್ದಿಗಳಿದ್ದಾವೆ. ಅದರ ಜೊತೆಗೆ ಇನ್ನಷ್ಟು ಅರ್ಥವ್ಯವಸ್ಥೆ, ಕೇವಲ ತಮ್ಮ ಫೈನಾನ್ಸ್ ಕಷ್ಟ ಅಲ್ಲ, ಬಡವರ ಬದುಕಿನ ಅಥವಾ ರೈತರ ಬದುಕಿನ ಫೈನಾನ್ಸಿಗೂ ಸಹಿತ ಒಳ್ಳೆ ಯೋಚನೆ ಮಾಡಿ ಅವ್ರಿಗೆ ಒಂದು ಹೊಸ ದಾರಿ ಹುಡುಕಿದ್ರೆ DCC ಮೂಲಕ ಗೋಡಾವನ್ನು ನಿರ್ಮಿಸಿಕೊಟ್ರೆ ಒಂದು ಹೊಸ ರೂಪ ಆಗ್ಬೋದೇನೋ. ನೋಡಿ ಯಾರೇನು ಮಾಡ್ತಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ತಿಳಿಸಿದ್ದಾರ. ಸತ್ಯದ ಕೈಗಳಲ್ಲಿ ವಂದನೆಗಳು.